ಗಮನಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಫೈರಿಂಗ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅನ್ನೋದೇ ಸಾಕಷ್ಟು ಗೊಂದಲದ ಗೂಡಾಗಿದೆ. ಪೊಲೀಸರು ರಾಜಶೇಖರ್ ದೇಹದಲ್ಲಿದ್ದ ಬುಲೆಟ್ ಬೆನ್ನಟ್ಟಿದ್ದಾರೆ. ಹಾಗಾದರೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ, ಏನೆಲ್ಲ ಸತ್ಯ ಹೊರಗಡೆ ಬಂದಿದೆ, ಬನ್ನಿ ನೋಡೋಣ. ಬಳ್ಳಾರಿಯಲ್ಲಿ ರೆಡ್ಡಿಗಳ ಟೀಮ್ಗೆ ಪೊಲೀಸರಿಂದ ಬಿಗ್ ಶಾಕ್. ಬುಲೆಟ್ ಬೆನ್ನಟ್ಟಿದ ಖಾಕಿ 40ಕ್ಕೂ ಹೆಚ್ಚು ಜನರ ವಿಚಾರಣೆ. ಕೈ ಕಾರ್ಯಕರ್ತನ ಎದೆ ಸೀಳಿದ ಗುಂಡು ಯಾರದ್ದು? ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದೆ. ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನೀಡಿದ ದೂರಿನ ಆಧಾರದ ಮೇಲೆ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ 41 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರೋ ಬಳ್ಳಾರಿ ಪೊಲೀಸರು ಗನ್ ಯಾರದ್ದು, ಅಲ್ಲಿಗೆ ಯಾಕೆ ತರಲಾಗಿತ್ತು ಅಂತ ಪರಿಶೀಲನೆ ಮಾಡಿದ್ದಾರೆ. ವಿಡಿಯೋದಲ್ಲಿ ಕಾಣಿಸಿಕೊಂಡವರನ್ನ ಪತ್ತೆ ಮಾಡಿರೋ ಪೊಲೀಸರು ಕಾನೂನು ರೀತಿ ಕ್ರಮ ಜರುಗಿಸಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದ್ರೆ ಪೊಲೀಸರ ತನಿಖೆ ಯಾವ್ಯಾವ ಆಂಗಲ್ ನಲ್ಲಿ ನಡೀತಿದೆ ಅನ್ನೋದನ್ನ ನೋಡೋದಾದ್ರೆ, ಬಳ್ಳಾರಿ ಗಲಭೆಯ 20ಕ್ಕೂ ಹೆಚ್ಚು ವಿಡಿಯೋ ಚೆಕಿಂಗ್. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ, ಗನ್ ಯಾರದ್ದು, ಯಾಕಾಗಿ ಅಲ್ಲಿಗೆ ತರಲಾಗಿತ್ತು, ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು. ಈಗಾಗಲೇ 2 ಗನ್ಮ್ಯಾನ್ಗಳ ಎನ್ಕ್ವೈರಿ. ರಾಜಶೇಖರ್ ದೇಹದಲ್ಲಿದ್ದ ಗುಂಡು ಎಫ್ಎಸ್ಎಲ್ಗೆ ರವಾನೆ. ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ರವಾನೆ. ಗುಂಡು ಹಾರಿಸಿದ ವೇಳೆ ಹಾರಿರುವ ಕ್ಯಾಪ್ಗಳು ಸೈಜ್. ಸ್ಥಳದಲ್ಲಿ ಬಿದ್ದಿದ್ದ ಕ್ಯಾಪ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ. ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಪರಿಶೀಲನೆ. ರಾಜಶೇಖರ್ ದೇಹದಲ್ಲಿದ್ದ ಗುಂಡಿನ ಮಾರ್ಕ್ ಪರಿಶೀಲನೆ. 2 ಮಾರ್ಕ್ ಮ್ಯಾಚ್ ಆದಲ್ಲಿ ಬುಲೆಟ್ ಮೂಲ ಪತ್ತೆ. ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಬುಲೆಟ್. 12mm ಸಿಂಗಲ್ ಬೋರ್ ಬುಲೆಟ್ ಗನ್ ಯಾರದ್ದು? ಜನಾರ್ದನ್ ರೆಡ್ಡಿ ತೋರಿಸಿದ್ದ ಬುಲೆಟ್ ಬಗ್ಗೆಯೂ ತನಿಖೆ. ಇದರ ನಡುವೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆಯಲ್ಲಿ ಮೃತಪಟ್ಟ ರಾಜಶೇಖರ್ ಮನೆಗೆ ಇಂದು ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ನಿಮ್ಮೊಂದಿಗೆ ನಮ್ಮ ಸರ್ಕಾರ ಇರುತ್ತೆ, ನಮ್ಮ ಶಾಸಕರು ಇದ್ದಾರೆ ಎಂದು ಧೈರ್ಯ ತುಂಬಿದ್ದಾರೆ. ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ ಅವನಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದು ಬೇಡ, ಅದು ಹೇಳೋದು ಬೇಡ, ಅದು ಪಾಪ ಕಾಣಿಕೆ ಬೇಡ, ಅದು ಬೇಡ. ಅದೇನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಏನು ಕೊಟ್ಟರು ಕಡಿಮೆ. ಆ ಹುಡುಗನಿಗಂತೂ ಬೆಲೆನೇ ಕಟ್ಟಕ್ಕಾಗಲ್ಲ. ನಾವು ರಾಜಶೇಖರ್ ಅವ್ನ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯನ ಮಾಡಿದ್ದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಒಟ್ಟಾರೆ ಬಳ್ಳಾರಿಯಲ್ಲಿ ನಡೆದ ಘರ್ಷಣೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಒಂದು ಕಡೆ ವಿಪಕ್ಷದವರ ವಾಕ್ಸಮರ, ಮತ್ತೊಂದು ಕಡೆ ತಮ್ಮ ಪಕ್ಷದ ಕಾರ್ಯಕರ್ತನನ್ನ ಕೊಂದಿದ್ದು ಯಾರು ಅನ್ನೋದೇ ನಿಗೂಢವಾಗಿದೆ. ಪೊಲೀಸರ ತನಿಖೆ ಬಳಿಕ ಯಾರ್ಯಾರಿಗೆ ಸಂಕಷ್ಟ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.